ನೋಡಿ, ನೆನ್ನೆ ಸಂಗೀತಾ ಪ್ರಸಾದ್ ಅನ್ನೋರು ನನ್ನ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಧಮಕಿ ಹಾಕಿದ್ದಾರೆ, ಮೂಡಿಗೆರೆಗೆ ಬಂದರೆ ಕಲ್ಲ ನೋಡಿಸ್ತೀನಿ, ಬೆದರಿಕೆ ಹಾಕಿದ್ದಾನೆ ಅಂತೇಳಿ ನನ್ನ ಮೇಲೆ ಒಂದು ಆರೋಪವನ್ನು ಮಾಡಿ ಸಂಬಂಧಪಟ್ಟಂಗೆ ದೂರು ದಾಖಲು ಮಾಡಿದ್ದಾರೆ. ಇದರ ಸಂಬಂಧಪಟ್ಟಂಗೆ ಈ ಸಂಗೀತಾ ಪ್ರಸಾದ್ ಅನ್ನೋರು ಒಂದು ಲೀಸಾ ಫೌಂಡೇಶನ್ ಅನ್ನೋ ಹೆಸರಲ್ಲಿ ಈಗ ಕಳೆದ 13ನೇ ತಾರೀಕು ದಿಢೀರಂತೇಳಿ ಮೂಡಿಗೆರೆ MGM ಆಸ್ಪತ್ರೆಗೆ ಕರ್ತವ್ಯ ಸಮಯದಲ್ಲಿ 11:30-12 ಗಂಟೆ ಸಮಯದಲ್ಲಿ ಇವರು ದಿಢೀರಂತೇಳಿ ಭೇಟಿ ಕೊಡ್ತಾರೆ. ಯಾವುದೇ ಆಡಳಿತಾಧಿಕಾರಿ ಅನುಮತಿ ತಾಣದಲ್ಲೇ ಚಿಕಿತ್ಸೆ ನಡೀತಿರತ್ತಿಗೆ ವಾರ್ಡ್ ಒಳಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡ್ಕೊಳ್ತಾರೆ. ಯಾವ ರೀತಿ ಅಂದರೆ, ಇಲ್ಲಿ ಈಗ ಚಿಕಿತ್ಸೆ ಮತ್ತು ಊಟದ ವ್ಯವಸ್ಥೆ ಸುಸಜ್ಜಿತವಾಗಿದೆ. ಈ ರೀತಿ ಆಗಲಿಕ್ಕೆ ಕಾರಣ ಲೀಸಾ ಫೌಂಡೇಶನ್ ನಡೆಸಿದಂಥ 100 ಹೋರಾಟಗಳ ಪ್ರತಿಫಲವಾಗಿ ಮೂಡಿಗೆರೆ ಹಾಸ್ಪಿಟಲ್ ಅಭಿವೃದ್ಧಿ ಹೊಂದಿದೆ ಅಂತೇಳಿ ಒಂದು ಸುಳ್ಳು ಹೇಳಿಕೆ ಸ್ಟೇಟ್ಮೆಂಟನ್ನು ಕೊಟ್ಟು ಅವರ ಖಾತೆಯಲ್ಲಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ತಾರೆ. ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದರೆ ಈ ಸಂಗೀತಾ ಪ್ರಸಾದ್ ಅನ್ನೋರನ್ನ ಮೂಡಿಗೆರೆ ಜನತೆ ಕಂಡಿರೋದೇ ಈಗ ಒಂದು 15 ದಿನದ ಹಿಂದೆ. ಅದಕ್ಕಿಂತ ಮುಂಚೆ ಇವರು ಯಾರು, ಏನು, ಎತ್ತ, ಯಾವ ಪಕ್ಷ ಅನ್ನೋದು ಗೊತ್ತಿಲ್ಲ. ಇವರು ಬಂದಿರೋ ಲೀಸಾ ಫೌಂಡೇಶನ್ ಅದ. ಲೀಸಾ ಫೌಂಡೇಶನ್ ಅದು ಸಮಾಜ ಸೇವೆ ಮಾಡೋರಿಗೆ ರಾಜಕೀಯ ಪ್ರಶ್ನೆ ಮಾಡೋಂಥದ್ದು ಯಾವುದು ಹಕ್ಕಿರಲ್ಲ. ಅದೇ ಒಂದು ರಾಜಕೀಯ ಪಾರ್ಟಿಯಿಂದ ಬಂದವರಾದರೆ, ಈಗ BJP ಅಥವಾ ಜಾತ್ಯತೀತ ಜನತಾದಳ, CPI ಅಥವಾ BSP ಬಂದವಾಗ ನಾನು ಇಂಥ ಪಾರ್ಟಿ ವರ್ಕರು, ಇಂಥ ಪೊಸಿಷನ್ಲಿದ್ದೀನಿ, ಹಾಗಾಗಿ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ ನಾವು ಅದನ್ನು ಖಂಡಿತವಾಗ್ಲೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆಡಳಿತ ಪಕ್ಷದ ವಿರೋಧ ಪಕ್ಷದವರು ಮಾತಾಡೋದು ಸಹಜ ಅದು. ಬಟ್ ಈ ಸಂಗೀತಾ ಪ್ರಸಾದ್ ಏನಿದ್ದಾರೆ, ಫೌಂಡೇಶನ್ ಅನ್ನೋ ಹೆಸರಲ್ಲಿ ಸುಮಾರು 5ರಿಂದ 6 ವಿಡಿಯೋ ಮಾಡ್ತಾರೆ. 6 ವಿಡಿಯೋದಲ್ಲೂ ಕೂಡ ರಾಜಕೀಯ ಪ್ರೇರಿತವಾದಂಥ ವಿಡಿಯೋಗಳೇ ಇರುತ್ತೆ. ಜೊತೆಗೆ ಅರ್ಧಕ್ಕೆ ಅರ್ಧ ಸುಳ್ಳು ಹೇಳ್ತಕ್ಕಂಥ ವಿಡಿಯೋಗಳೇ ಜಾಸ್ತಿ ಇದೆ. ಸುಳ್ಳು ಹೇಳಿಕೆ ಕೊಡ್ತಕ್ಕಂಥದ್ದು, ಸುಳ್ಳು ಮಾಹಿತಿ ಕೊಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಕ್ಷೇತ್ರ ಜನತೆಯಲ್ಲಿ ತಪ್ಪು ಭಾವನೆ ಮೂಡುತ್ತೆ, ಜೊತೆಗೆ ಗೊಂದಲಕ್ಕೂ ಕಾರಣ ಆಗುತ್ತೆ. ಆದ್ದರಿಂದ ನಾವು ಕೂಡ ಒಂದು ಇದರಲ್ಲಿ ಫೇಸ್ಬುಕ್ಕಲ್ಲಿ ನಾನು ಅವರಿಗೆ ಕಾಮೆಂಟ್ ಹಾಕಿದ್ದೀನಿ. ಅದನ್ನ ಇಟ್ಕೊಂಡು ದೂರು ದಾಖಲು ಮಾಡಿದ್ದಾರೆ. ಆದರೆ ನಾನು ಹೇಳೋದು ಹೆಂಗೆ ಅಂದರೆ, ಈಗ ಆಮೇಲೆ ನನಗೆ ಗೊತ್ತಾಯಿತು ಇವರು BJP ಒಬ್ಬರು ಪಕ್ಷದಲ್ಲಿದ್ದಾರೆ ಅಂತ. ಅದನ್ನು ಲೀಸಾ ಫೌಂಡೇಶನ್ ಅನ್ನೋಕ್ಕಿಂತ ನಾನು BJP ಪಾರ್ಟಿ ವರ್ಕರು, ಈ ರೀತಿ ನೀವು ಆಡಳಿತ ಸರಿ ಇಲ್ಲ, ಹಾಸ್ಪಿಟ್ಲು ವಿಚಾರಗಳು ಸರಿ ಇಲ್ಲ ಅಂತೇಳಿ ಪಾರ್ಟಿ ಹೇಳ್ಕೊಂಡು ಮಾಡಿದರೆ ನಾವು ಖಂಡಿತವಾಗಿ ಯಾವುದನ್ನು ಕೇಳಲ್ಲ. ಯಾಕಂದರೆ ಅವ್ರ ಹಕ್ಕು, ಆ ಪಾರ್ಟಿ ಹಕ್ಕು. ಬಟ್ ಇವರು ಲೀಸಾ ಫೌಂಡೇಶನ್ ಹೆಸರಲ್ಲಿ ಮೂಡಿಗೆರೆ ಜನತೆ ಮಧ್ಯದಲ್ಲಿ, ಜೊತೆಗೆ ಶಾಸಕರ ವಿರುದ್ಧವಾಗಿ ಮಾತಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹಕ್ಕಿಲ್ಲ. ಮಾತಾಡೋದ್ರೆ ರಾಜಕೀಯ ಪಕ್ಷದ ಒಬ್ಬ ಸದಸ್ಯರಾಗಿ ಮಾತಾಡಬೇಕು. ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ. ಬಟ್ ಲೀಸಾ ಫೌಂಡೇಶನ್ ಅಂತೇಳಿ ಇಟ್ಕೊಂಡು ರಾಜಕೀಯ ಮಾಡಿಕೊಂಡು ನಮ್ಮ ಮೂಡಿಗೆರೆ ಜನತೆಗೆ ತಪ್ಪು ಸಂದೇಶಗಳನ್ನ ಕಳಿಸ್ಕೊಡ್ತಾ ಜನತೆಯಲ್ಲಿ ಗೊಂದಲ ಮೂಡಿಸೋದನ್ನ ನಾವು ಇದನ್ನು ಸಹಿಸಲ್ಲ. ಹಾಗಾಗಿನೇ ನಿನ್ನೆ ಅವ್ರ ಮೇಲೆ ಕೂಡ ನಾನು ಸಂಬಂಧಪಟ್ಟ ಅದೆಲ್ಲ ದಾಖಲೆಗಳನ್ನ ನೀಡಿ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದೀನಿ. ನನಗೆ ಕೂಡ NC ಕೊಟ್ಟಿದ್ದಾರೆ. ಇದನ್ನ ಹಿಡ್ಕೊಂಡು ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ.